ರಾಜಸ್ಥಾನದಲ್ಲಿ ಭಾರೀ ಮಳೆ ಅವಾಂತರ ಉದ್ಘಾಟನೆಗೆ ಮುನ್ನವೇ ಕೊಚ್ಚಿ ಹೋಗಿರುವಂತಹ ರಸ್ತೆ. ಇತ್ತೀಚೆಗೆ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿರುವಂತಹ ರಸ್ತೆ, ಆದರೆ ಭಾರೀ ಮಳೆಗೆ ಕೊಚ್ಚಿ ಹೋಯಿತು ಹೊಸ ರಸ್ತೆ ಕಾಮಗಾರಿಕೆಯ ಬಗ್ಗೆ ಹುಟ್ಟಿಕೊಂಡಿರುವಂತಹ ನಾನಾ ಪ್ರಶ್ನೆಗಳು. ಬಿಜೆಪಿ ಸರ್ಕಾರದಲ್ಲಿ ಕಳಪೆ ಕಾಮಗಾರಿಕೆ ಅಂತ ಹೇಳಿ ವಿಪಕ್ಷಗಳು ಮಾತನಾಡ್ತಾ ಇರುವಂತದ್ದು. ರಾಜಸ್ಥಾನದಲ್ಲಿ ಭಾರೀ ಮಳೆ ಅವಾಂತರ ಉದ್ಘಾಟನೆ ಮುನ್ನವೇ ಕೊಚ್ಚಿ ಹೋಗಿರುವಂತಹ ರಸ್ತೆ. ಇತ್ತೀಚೆಗೆ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗ್ತಾ ಇದ್ದಂತಹ ರಸ್ತೆ, ಆದರೆ ಭಾರೀ ಮಳೆಗೆ ಕೊಚ್ಚಿ ಹೋಯಿತು ಹೊಸ ರಸ್ತೆ ಕಾಮಗಾರಿ ಬಗ್ಗೆ ಹುಟ್ಟಿಕೊಂಡಿರುವಂತಹ ನಾನಾ ಪ್ರಶ್ನೆಗಳು. ಬಿಜೆಪಿ ಸರ್ಕಾರದಲ್ಲಿ ಕಳಪೆ ಕಾಮಗಾರಿಕೆ ಅಂತ ಹೇಳಿ ವಿಪಕ್ಷಗಳು ಮಾತನಾಡ್ತಾ ಇರುವಂತದ್ದು. ಅದಕ್ಕೂ ನೆಹರು ಕಾರಣನ ಅಂತ ಹೇಳಿ ಬಿಜೆಪಿಗೆ ಟಕ್ಕರನ್ನ ನೀಡ್ತಾ ಇರುವಂತದ್ದು. ಎಸ್ ವೀಕ್ಷಕರೇ, ರಾಜಸ್ಥಾನದಲ್ಲಿ ಒಂದೊಳ್ಳೆ ಅವಘಡ ಸಂಭವಿಸಿದೆ. ಒಂದೊಳ್ಳೆ ಅಂತ ಹೇಳಕ್ಕಾಗಲ್ಲ, ಎಷ್ಟು ರೀತಿಯ ಯಾವ ರೀತಿಯ ಭ್ರಷ್ಟಾಚಾರಗಳು ನಡೆದಿರಬಹುದು, ಯಾವೆಲ್ಲ ನೌಕರರು ಈ ಒಂದು ರಸ್ತೆ ವಿಚಾರದಲ್ಲಿ ಪಾಲ್ದಾರಿಕೆ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ಈ ವಿಚಾರವನ್ನ ಈ ಒಂದು ಸುದ್ದಿಯನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ರಾಜಸ್ಥಾನದಲ್ಲಿ ಭಾರಿ ಮಳೆ ಸಂಭವಿಸ್ತಾ ಇದೆ. ಸೊ ಆ ಒಂದು ಕಾರಣಕ್ಕೆ ಉದ್ಘಾಟನೆ ಮಾಡಬೇಕು, ಇನ್ನೂ ಉದ್ಘಾಟನೆ ಕೂಡ ಆಗಿಲ್ಲ. ಉದ್ಘಾಟನೆ ಮಾಡಬೇಕು ಅಂತ ಇಟ್ಟಿರುವಂತಹ ರಸ್ತೆ ಈಗ ಕೊಚ್ಚಿಕೊಂಡು ಹೋಗಿರುವಂತಹ ಘಟನೆ ನಡೆದಿದೆ. ಇತ್ತೀಚೆಗೆ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಈ ಒಂದು ರಸ್ತೆಯನ್ನ ನಿರ್ಮಾಣ ಮಾಡಲಾಗಿತ್ತು. ರಸ್ತೆ ಕಾಮಗಾರಿಕೆಯ ಬಗ್ಗೆ ಈಗ ನಾನಾ ಪ್ರಶ್ನೆಗಳು ಹುಟ್ಟುಕೊಂಡಿದೆ. ಅಷ್ಟು ಕಳಪೆ ಕಾಮಗಾರಿಕೆಯಲ್ಲಿ ರಸ್ತೆಯನ್ನ ಮಾಡಿದ್ರ ಬಿಜೆಪಿ ಸರ್ಕಾರ ಅಂತ ಹೇಳಿ ಪ್ರಶ್ನೆ ಬೀಳ್ತಾ ಇರುವಂಥದ್ದು. ಬಿಜೆಪಿ ಸರ್ಕಾರದಲ್ಲಿ ಕಳಪೆ ಕಾಮಗಾರಿಕೆ ಅಂತ ಹೇಳಿ ವಿಪಕ್ಷಗಳು ಮಾತನಾಡ್ತಾ ಇದ್ದಾರೆ. ಇದಕ್ಕೂ ನೆಹರು ಕಾರಣನ ಅಂತ ಹೇಳಿ ಟಕ್ಕರನ್ನ ಕೊಡ್ತಾ ಇರುವಂಥದ್ದು. ಈಗ ಬಿಜೆಪಿ ಅಥವಾ ಕಾಂಗ್ರೆಸ್ ಅಥವಾ ಬೇರೆ ಯಾವುದೋ ಸ್ಥಳೀಯ ಪಕ್ಷವೋ ಅಂತ ಬರೋದಿಲ್ಲ, ಇಲ್ಲಿ ಜನಸಾಮಾನ್ಯರ ವಿಚಾರ ಬರುತ್ತೆ. ನೋಡ್ತಾ ಇರ್ಬೋದು ನೀವು ಸ್ಕ್ರೀನ್ ಮೇಲೆ, ಅದು ಯಾವ ರೀತಿಯಾಗಿ ಕೊಚ್ಚಿಕೊಂಡು ಹೋಗಿದೆ ರಸ್ತೆ ಅಂತ ಹೇಳಿ. ಆ ರಸ್ತೆಯ ಕೊಚ್ಚು ಹೋಗಿರುವಂತಹ ವಿಚಾರಗಳನ್ನ ನೋಡ್ತಾ ಇದ್ರೆ ಅಲ್ಲಿ ಯಾವುದೋ ವಿದ್ಯುತ್ ಕಂಬಗಳು ಉದುರು ಬೀಳ್ತಾ ಇದೆ. ಅದು ಎಷ್ಟು ಅಪಾಯಕಾರಿಯಾಗಿರುತ್ತೆ. ಯಾವುದೋ ಪಕ್ಷವನ್ನ ಹೊಣೆ ಮಾಡ್ಕೊಂಡು ಕೂತ್ಕೊಳ್ಳೋಕೆ ಆಗೋದಿಲ್ಲ. ಯಾವ ಪಕ್ಷಕ್ಕೂ ಟಕ್ಕರ್ ಕೊಡೋ ಅವಶ್ಯಕತೆ ಇಲ್ಲ ಇಲ್ಲಿ. ಈಗ ನಾವು ಮುಂದಿನ ಸ್ಟೆಪ್ ಏನ್ ತಗೊಳ್ಬೇಕು ಅದನ್ನು ಯೋಚನೆ ಮಾಡಬೇಕು. ಹಾಗೆ ಆ ಒಂದು ರಸ್ತೆಯನ್ನ ಮಾಡಿರುವಂತಹ ಇಂಜಿನಿಯರ್ಸೋ ಅಥವಾ ಕಾಂಟ್ರಾಕ್ಟರ್ ಏನಿರ್ತಾರೋ ಅವ್ರನ್ನ ಕರೆಸಿ ಕೇಳಬೇಕು. ಅವರ ಮೇಲೆ ತನಿಖೆಗಳಾಗಬೇಕು. अरे खंबा पड़ा हुआ भाई जी, अड़ीनो जाओ तो यार गयो हो गया। तारी से बोलते कैसे कटा दिया। देखा था ना, लाइट कटा दी। अरे खंबा पड़ा हुआ भाई जी, अड़ीनो जाओ तो यार गयो हो गया। तारी से बोलते कैसे कटा दिया। अरे खंबा पड़ा हुआ भाई जी, अड़ीनो जाओ तो यार गयो हो गया। ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.